ನಮಸ್ತೆ. ವಿರಾಮದ ನಂತರ ಮತ್ತೆ ಅಯ್ಯೋ ಗಣೇಶ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ಆರತಿ ಅವರು ಆವಾಗಲೇ ಸಾಕಷ್ಟು ವಿಚಾರಗಳ ಬಗ್ಗೆ ಹೇಳ್ತಿದ್ರು. ನಾನು ಗಣೇಶ ಅವರ ರಿಯಾಕ್ಷನ್ ಅದಕ್ಕೆ ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆರತಿ ಅವರು ಒಂದು ಮಾತು ಹೇಳ್ತಿದ್ರು, ಪ್ರಚಾರಕ್ಕೆ ನಡೆಸ್ತಿರುವಂಥ ಪಿತೂರಿ ಥರ ಕಾಣಿಸ್ತಿದೆ, ಕೀರ್ತಿ ಬೇಕು ಅವರಿಗೆ ಅನ್ನೋ ಮಾತನ್ನು ಹೇಳ್ತಿದ್ರು. ಸೊ ನೀವು ಆರತಿ ಅವರಿಗೆ ನೇರವಾಗಿ ಮಾತನಾಡ್ಬೋದು, ಪ್ರಶ್ನೆ ಕೇಳ್ಬೋದು, ಏನಂತೀರಿ? ಪ್ರಶ್ನೆ ಇಲ್ಲ. ಎಸ್, ಒಂದು ಅವರ ಅಭಿಪ್ರಾಯಕ್ಕೆ ನನ್ನ ಏನೋ ಎಸ್ ಇದೆ. ಓಕೆ. ಏನು ನಾವು ಬಹಳಷ್ಟು ದಿವಸ ಸುಮಾರು 100 ವರ್ಷಗಳಿಂದ ನಮ್ಮ ಇಡೀ ಸೈಕಾಲಜಿ, ನಮ್ಮ ಸೋಷಿಯಲ್ ಸೈಕಾಲಜಿ ಬ್ರಿಟಿಷರು ಮಾಡಿದ ಒಂದು ಡಿವೈಡಿಂಗ್ ಸೈಕಾಲಜಿನ ನಾವೆಲ್ಲ ವಿಕ್ಟಿಮೈಸ್ ಆಗಿದ್ದೀವಿ. ಅದನ್ನು ನಾವು ಕರೆಕ್ಟ್ ಮಾಡ್ಕೋಬೇಕು, ಅದು ಒಪ್ಕೊತೀನಿ. ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ ಹುಟ್ಟತಕ್ಕಂಥ ಎಲ್ಲ ವಿಶ್ಲೇಷಣೆಗಳು ಕೂಡ ಆ ಮೂಲದಿಂದ ಬಂದಿದೆ ಅಂತ ನಾವು ನೋಡೋದು ತಪ್ಪಾಗುತ್ತೆ ಒಮ್ಮೊಮ್ಮೆ. ಯಾಕೆಂದರೆ ನಾಳೆ ಆರತಿಯವರೇ ಯಾವುದೋ ಒಂದು ವಿಶ್ಲೇಷಣೆ ಮಾಡೋ ಒಂದು ಆರ್ಟಿಕಲ್ ಬರುವುದು ವಿಚ್ ಮೈಟ್ ಬಿ ಪರ್ಹ್ಯಾಪ್ಸ್ ನಾವು ಕ್ವಶನಿಂಗ್ ಅವರ್ ಓನ್ ಸಿಸ್ಟಮ್. ಯಾಕೆಂದರೆ ನಮ್ಮನ್ನೇ ನಾವು ಬಹಳ ಓಪನ್ ಮೈಂಡೆಡ್ ಆಗಿ ಪ್ರಶ್ನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಹೌದು ಈಗ ಆಯ್ತಲ್ಲ, ಇದು ಭಾಳ ವಿಚಿತ್ರವಾಗಿದೆಯಲ್ಲ ಅಂತ ನಮ್ಗೆ ಅನಿಸಿದಾಗ ಇದು ನಮ್ಮ ಬ್ರಿಟಿಷ್ ಮೂಲದಿಂದಲೇ ಬಂದಿದೆ, ಇದು ಯಾವುದೋ ಒಂದು ಪಿತೂರಿ ಅಂತ ನಾವು ನೋಡೋದು ತಪ್ಪಾಗುತ್ತೆ. ಯಾಕಂದರೆ ನಮಗೆ ಎಲ್ಲದಕ್ಕೂ ಪುರಾವೆ ಬೇಕು. ಈ ಪುಸ್ತಕ ಕೂಡ ಪಿತೂರಿ ಅಂತ ನಾವು ನೋಡೋದು ಏನೋ ನನಗೆ ಸರಿ ಕಾಣಲಿಕ್ಕೆ. ಎರಡನೇದು ಓಕೆ, ನಮ್ಮ ಹಿಂದೂ ಧರ್ಮ ವೆರಿ ಪೇಷಂಟ್, ಐ ಅಗ್ರಿ. ನಮ್ಗೆ ಭಾಳ ತಾಳ್ಮೆ ಇದೆ, ಬೇಕಾದಷ್ಟು ನಿಂದನೆಗಳು ನಾವು ತಗೊಂಡಿದ್ದೀವಿ. ಇನ್ಫ್ಯಾಕ್ಟ್ ಆವಾಗಲೇ ಸೂಲಿಬೆಲೆ ಅವರು ಹೇಳ್ತಾ ಇದ್ದಾಗೆ ನಮ್ಮಲ್ಲೇ ನಿಂದನಾ ಸ್ತೋತ್ರಗಳು ಇದ್ದಾವೆ. ಅಷ್ಟೊಂದು ನಾವು ಏನೋ ತಾಳ್ಮೆ ಉಳ್ಳವರು. ಓಕೆ. ಹಾಗಂತೇಳ್ಬಿಟ್ಟು ಬೇರೆ ಧರ್ಮಗಳಲ್ಲಿ ಈ ರೀತಿಯ ವಿಶ್ಲೇಷಣೆ ಇಲ್ಲ ಅಂತಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಾವಿನ್ಸಿ ಕೋಡ್ ಬಂದಾಗ ಕ್ರಿಸ್ತನಿಗೆ ಮದುವೆ ಆಗಿತ್ತು, ಅವನಿಗೆ ಏನೋ ಒಂದು ಮಗುನೂ ಇತ್ತು. ಆ ಮಗುವಿನ ಜಿನಿಯಾಲಜಿನೇ ಟ್ರೇಸ್ ಮಾಡ್ಕೊಂಡು ಹೋಗೋ ಕತೆ ಈ ಡಾವಿನ್ಸಿ ಕೋಡ್ ಅಂತ ಬಂದಾಗ ಬೇಕಾದ ಜನ ಕ್ರಿಶ್ಚಿಯನ್ಸ್ ಕೂಡ ಕೋಪ ಮಾಡ್ಕೊಂಡ್ರು. ಆದರೆ ಎವೆನ್ಚುಲಿ ದೇ ಆರ್ ಆಲ್ ಅಕ್ಸೆಪ್ಟಿಂಗ್ ಇಟ್. ಇದೆಲ್ಲ ಕೂಡ ನಾನು 400ನೇ ಶತಮಾನದಲ್ಲಿ ಕಾನ್ಸ್ಟಾಂಟಿನೋಪಲ್ ಕಾಲದಲ್ಲಿ ಕ್ರಿಸ್ತರಿಗೂ ಮತ್ತು ಪ್ಯಾಗನ್ಸ್ಗೂ ನಡೆದ ಒಂದು ಏನೋ ಸಂಧಾನದಿಂದ ಕ್ರಿಸ್ತನ ಕೆಲವು ಸತ್ಯಗಳನ್ನು ಮುಚ್ಚಿಟ್ರು ಅನ್ನೋದು ಎಲ್ರಿಗೂ ಈಗ ಗೊತ್ತಾಗ್ತಾ ಇದೆ. ರೈಟ್. ಆ ರೀತಿಯ ಮನೋಭಾವದಲ್ಲಿ ಕೂಡ ನಾವು ಒಮ್ಮೊಮ್ಮೆ ನಮ್ಮನ್ನು ನಾವೇ ವಿಶ್ಲೇಷಣೆ ಮಾಡ್ಕೋಬೇಕಾಗುತ್ತೆ. ಬರೀ ಹಿಂದೂ ಧರ್ಮ ಮಾತ್ರ ಶೋಧನೆ ಮಾಡ್ತಾ ಇಲ್ಲ, ಬೇರೆ ಧರ್ಮಗಳು ಕೂಡ ತಮ್ಮನ್ನು ತಾವೇ ಶೋಧನೆ ಮಾಡ್ಕೊತಾ ಇದ್ದಾವೆ. ಓಕೆ, ಅದನ್ನು ನಾವು ಒಪ್ಕೋಬೇಕಾಗುತ್ತೆ. ಓಕೆ. ಇನ್ನು ಮೂರನೇದು, ನಾವು ವೇದಗಳಲ್ಲಿರೋದನ್ನು ಮಾತ್ರ ನೋಡಬೇಕು, ಆಮೇಲೆ ಬಂದಿರೋದನ್ನು ನೋಡಬಾರ್ದು ಅನ್ನೋದು ಕೂಡ ನಾನು ಒಪ್ಕೊಳ್ಳಲ್ಲ. ಹಾಗಿದ್ರೆ ಆಮೇಲೆ ಬಂದಿರೋದು ಮತ್ತೆ ಏನು ವೇದಗಳ ವಿರುದ್ಧವಾಗಿ ಬಂತ ಇಲ್ಲ. ಯಾವುದೇ ಒಂದು ವಿಶ್ಲೇಷಣೆ ಮಾಡಬೇಕಾದ್ರೆ ನಾವು ವೇದಗಳಲ್ಲಿ ಏನು ಹೇಳಿದ್ದಾರೆ, ಪುರಾಣಗಳಲ್ಲಿ ಏನು ಹೇಳಿದ್ದಾರೆ, ಆಮೇಲೆ ಏನು ಹೇಳಿದ್ದಾರೆ, ಎಲ್ಲವನ್ನೂ ಸಮಗ್ರವಾಗಿ ನೋಡೋದ್ರಲ್ಲಿ ತಪ್ಪಿಲ್ಲ ಅಂತ ನಂಗೆ ಅನ್ಸುತ್ತೆ. ಆರ್ತಿಯವರು ಹೇಳ್ತಾ ಇದ್ರು ನಾವು ಆಮೇಲೆ ಬಂದಿರೋದು ತಗೋಬಾರ್ದು, ವೇದಗಳಲ್ಲಿ ಮಾತ್ರ ಇದೆ, ಅದು ಬರೀ ಸಿಂಬಾಲಿಸಮ್ ತಗೋಬೇಕು ಅಂತ. ಬಹುಶಃ ಈ ಸಿಂಬಾಲಿಸಮ್ನ ಸಮ್ಟೈಮ್ಸ್ ನಾವು ಬಹಳ ಎಕ್ಸ್ಟ್ರೀಮ್ ತಗೊಂಡೋಗ್ತೀವಿ ಅಂತ ಅನ್ಸುತ್ತೆ. ನಮ್ಗೆ ಯಾವಾಗ ಒಂದು ಏನೋ ಒಂದು ಪ್ರಶ್ನೆಯಿಂದ, ಒಂದು ಸಂಕಷ್ಟದಿಂದ ನುಸುಳ್ಕೋಬೇಕು, ಆವಾಗ ಇದು ಸಿಂಬಾಲಿಸಮ್ ಅಂತೀವಿ. ಇಲ್ಲದ್ರೆ ನಾವು ಅದು ನಿಜ ಅಂತ ಹೇಳ್ತೀವಿ. ಉದಾಹರಣೆ ಹೇಳ್ತೀನಿ ಕೇಳಿ. ಶ್ರೀರಾಮನ ವಿಷಯಕ್ಕೆ ಬಂದಾಗ ಶ್ರೀಲಂಕಾ ಮತ್ತು ಭಾರತ ಮಧ್ಯೆ ಇರತಕ್ಕಂಥ ಬ್ರಿಡ್ಜ್ನ ರಾಮ ಮಾಡಿದ ಬ್ರಿಡ್ಜ್ ಅಂತ ನಾವೇ ಅದನ್ನ ಏನೋ ಸಪೋರ್ಟ್ ಮಾಡ್ಕೊಳಕ್ ಹೋದ್ವಿ. ಜಿಯಾಲಜಿಸ್ಟ್ ಗೊತ್ತು ಅದಲ್ಲ ಅಂತ. ಇಲ್ಲಿ ನಾವು ಅದನ್ನ ಒಪ್ಕೋಬೇಕಾ ಬೇಡ? ಅದನ್ನ ಒಪ್ಕೊಂಡ್ರೆ ನಾವು ಜಿಯಾಲಜಿಸ್ಟ್ ಹೇಳಿರೋದು ಕರೆಕ್ಟ್ ಅಂತ ಹೇಳ್ಬಿಟ್ಟಂತ ಹಿಂದೂ ದ್ವೇಷಿ ಅನ್ನೋ ತರ ಆಗುತ್ತೆ. ಇಲ್ಲ, ನಾವು ಅದು ಬ್ರಿಡ್ಜ್ ರಾಮ ಮಾಡಿದೆ ಅಂತ ಒಪ್ಕೊಂಡ್ರೆ ನಾವು ರ್ಯಾಷನಲಿಸ್ಟ್ ಆಗಲ್ಲ. ಎಲ್ಲೋ ಒಂದು ಬ್ಯಾಲೆನ್ಸ್ ಬೇಕಾಗುತ್ತೆ ನಮಗೆ, ಸ್ವಾವಲೋಕನೆ ಬೇಕಾಗುತ್ತೆ. ಮಾಡಲೇಬಾರದು ಅಂತ ಹೇಳೋದು ನನ್ನ ದೃಷ್ಟಿಯಲ್ಲಿ ಸರಿ. ನಾನು ಮತ್ತೆ ಮಾತಾಡ್ತೀನಿ. ಆರತಿ ಅವರನ್ನ ನಾನು ಬೀಳ್ಕೊಡ್ಬೇಕು, ಅವರಿಗೆ ಸಮಯದ ಅಭಾವ ಇದೆ. ಆರತಿ ಅವರೇ, ಡಾಕ್ಟರ್ ಕೆ.ಎನ್. ಗಣೇಶ ಅವರ ಮಾತುಗಳನ್ನ ನೀವು ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೇನೆ. ನಾನು ನಿಮ್ಮನ್ನ ಇದೊಂದು ಕೊನೆಯ ಪ್ರಶ್ನೆ ನಂತರದಲ್ಲಿ ಬೀಳ್ಕೊಡ್ತೇನೆ. ಏನ್ ಹೇಳ್ತೀರಿ ಅವರ ಮಾತುಗಳಿಗೆ? ನಿಮ್ಮ ಉತ್ತರ ಏನಿದೆ ಆರತಿ ಅವರೇ? ನಾನು ಮೊದಲನೇದಾಗಿ ವೇದದ ಹೊರತು ಆಮೇಲೆ ಬಂದದ್ದು ಯಾವುದನ್ನು ಒಪ್ಕೋಬಾರ್ದು ಅಂತ ಹೇಳಲೇ ಇಲ್ಲ. ನಾನು ಹೇಳಿದ್ದು ವೇದದಲ್ಲಿ ಪ್ರತಿಪಾದಿತವಾದಂತಹ ದೇವತೆಗಳನ್ನು ವೇದ ಕಾಲದಿಂದ ಇಲ್ಲಿಯವರೆಗೂ ನಾವು ಉಪಾಸನೆ ಮಾಡ್ಕೊಂಡು ಬಂದಿದ್ದೀವಿ. ಮಧ್ಯದಲ್ಲಿ ಏನೇ ಬೆಳವಣಿಗೆ ಆದರೂ, ಮಾಡಿಫಿಕೇಶನ್ಸ್ ಆದರೂ, ಸೇರ್ಪಡೆ ಅಥವಾ ಚೇಂಜಸ್ ಆದರೂ ಕೂಡ ಆ ಮೂಲ ಸಂಸ್ಕೃತಿಗೆ ಧಕ್ಕೆ ಬರದ ಹಾಗೆ ಆಗಿರಬೇಕು, ಆಗಿದೆ. ಆದರೆ ಸಂಪೂರ್ಣ ಒಂದು ಬೇರೆ ಥಿಯರಿ, ನಾನು ಬೇರೆ ಥರ ನೋಡ್ತೀನಿ ಅಂತ ಹೇಳಿಬಿಟ್ಟು ಅಪ್ರೂವ್ ಮಾಡೋ ರೀತಿಯಲ್ಲಿ, ಆ ಒಂದು ಪರಂಪರೆಗೆ ನೋವಾಗುವಂಥ ರೀತಿಯಲ್ಲಿ, ಆ ಶ್ರದ್ಧೆಗೇನೆ ಪ್ರಶ್ನಿಸುವಂಥ ರೀತಿಯಲ್ಲಿ ಒಂದು ಹುಟ್ಟಾಕ್ಬಿಟ್ರು. ಬೇರೆ ದೃಷ್ಟಿಯಿಂದಲೂ ನೋಡಬೇಕು ಅಂದರೆ ಅದೇ ಯಾಕೆ ಬೇಕು ವಿಷಯ? ಆ ಗಣಪತಿನೇ ಬೇಕು ಅವ್ರಿಗೆ ವಿಷಯ. ಬೇರೊಂದು ವ್ಯಕ್ತಿನ ತಗೊಳ್ಳಿ, ಯಾವುದೋ ಒಬ್ಬ ಕಾಡಿನ ವ್ಯಕ್ತಿ, ಅವನು ಹೇಗೆ ಒಬ್ಬ ದೇವತೆ ಆದ, ಅವನು ಹೇಗೆ ಒಬ್ಬ ಸಂತನಾದ, ವಾಲ್ಮೀಕಿ ಹೇಗೆ ಮಹಾ ಋಷಿ ಆದ, ಬರೀಲಿ, ಅದಕ್ಕೇನು ತೊಂದರೆ ಇಲ್ಲ. ಆದರೆ ಯಾವುದೋ ಒಂದು ಎಸ್ಟಾಬ್ಲಿಷ್ ಟ್ರೂತ್ ಯಾವುದಿದೆಯೋ ಅದು ತತ್ವ ಗಂಭೀರವಾದ ವಿಚಾರವನ್ನ
ಆ ರೀತಿ ಸಡನ್ ಆಗಿ ಏನೇನ್ ಬೇಕಾದ್ರೂ ಇವಾಗ ಕ್ರಿಸ್ತನ ತಗೊಂಡು ಅಫ್ಕೋರ್ಸ್ ಡಾವಿನ್ಸಿ ಕೋಡ್, ಆದ್ರೆ ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಅದಕ್ಕೆ ಅವಕಾಶ ಕೊಡ್ತಾರೆ, ಆ ಸಿನಿಮಾನ ಬ್ಯಾನ್ ಮಾಡಿದ್ರು. ಅಂದ್ರೆ ಅವ್ರಿಗೆ ಆ ಹೆದರಿಕೆ ಇದೆ. ಆದ್ರೆ ನಾವು ನಮ್ಮ ಸನ್ಯಾಸಿಗಳನ್ನ, ನಮ್ಮ ದೇವತೆಗಳನ್ನ, ನಮ್ಮ ಪುರೋಹಿತರನ್ನ, ನಮ್ಮ ಎಲ್ಲ ಬಗೆಯ ಜಾತಿ ಪದ್ಧತಿಗಳನ್ನ ಎಷ್ಟು ಓಪನ್ ಆಗಿ ವಿಮರ್ಶೆ ಮಾಡ್ತೀವಿ. ಎಲ್ಲ ಟಿವಿಗಳಲ್ಲಿ ಸ್ವಲ್ಪ ಜಾಸ್ತಿನೇ ಉಪ್ಪು ಖಾರ ಹಾಕಿ ನೋಡ್ತಾ ಇದೀವಿ. ಸೊ ನಮ್ಮಷ್ಟು ಓಪನ್ ಅವರಿಲ್ಲ ಅನ್ನೋದನ್ನ ಮಾತ್ರ ಸತ್ಯ. ಅವರಲ್ಲಿ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಶ್ರದ್ಧಾವಂತ ಕ್ರಿಶ್ಚಿಯನ್ಸು ಒಪ್ಕೊಳ್ಳೋದೇ ಇಲ್ಲ. ನಮ್ಮಲ್ಲಿ ಶ್ರದ್ಧಾವಂತ ಶ್ರದ್ಧಾವಂತ ಕ್ರಿಶ್ಚಿಯನ್ಸ್ ಅಂತ ಏನ್ ಹೇಳಿದ್ರು, ಅವ್ರು ಮಾಡ್ತಾ ಇರೋ ತಪ್ಪನ್ನು ನಾವು ಮಾಡಬಾರ್ದು ಅನ್ನೋ ಕೋರಿಕೆ ಅಷ್ಟೇ, ನಂದೇನೇನಿಲ್ಲ. ನೀವು ಹೇಳ್ತಾ ಇದ್ರೆ ಯಾವ್ದ್ರಲ್ಲೂ ನನ್ನ ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ಅವ್ರು ಮಾಡ್ತಾ ಇರೋ ತಪ್ಪನ್ನು ನಾವು ಮಾಡೋದು ಬೇಡ. ನಮ್ಮಂತ ಓಪನ್ ಮೈಂಡೆಡ್ ಇನ್ನೊಬ್ರಿಲ್ಲ. ಹಾಗಂತೇಳಿ ನಾವು ಅವರು ವಿರೋಧ ಮಾಡೋದಕ್ಕೋಸ್ಕರ ನಾವು ವಿರೋಧ ಮಾಡೋಣ, ಇದು ನನಗೆ ಏನು ಗಣೇಶಯ್ಯನವರು ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ನಾನು ಹೇಳ್ತೀನಿ. ಈಗ ಗಣೇಶಯ್ಯನವರು ಒಬ್ಬ ಸಂಶೋಧಕರಾಗಿದ್ದರಿಂದ ನಾನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದನ್ನ ಆಧರಿಸ್ಕೊಂಡು ಏನು ಹೇಳ್ತೀವಿ ಅನ್ನೋದನ್ನು ಬಹುಶಃ ಆರ್ತಿಯಕ್ಕನ್ನು ಒಪ್ಕೋತಾರೆ ಅಂತ ಅನ್ಸುತ್ತೆ ನನಗೆ. ಯಾವ ವಿಚಾರವನ್ನು ಮುಂದಿಡ್ತೀವಿ. ಉದಾಹರಣೆಗೆ ಈ ಕಾದಂಬರಿಯ ಚಿಂತನೆಗೆ ಮೂಲ ಗ್ರಾಸ ಒದಗಿಸಿದ್ ಯಾರು ಅಂತ ಕೇಳಿದ್ರೆ ಅವರೇ ಹೇಳ್ಕೊಡ್ತಾರೆ, ಏನ್ ಮೂರ್ತಿರಾಯರ ದೇವರು, ದೇವಾಲಯಗಳು ಮತ್ತು ಲೈಂಗಿಕ ಶಿಲ್ಪ, ಗೋವು ಎಂಬ ಪವಿತ್ರ ಎಂಬ ಮಿಥ್ಯೆ, ಪ್ರಾಚೀನ ಭಾರತದಲ್ಲಿ ಶೂದ್ರರು, ಓಲ್ಗಾ ಗಂಗಾ, ಯಾವುದನ್ನ ಲೆಫ್ಟಿಸ್ಟ್ಗಳು ತಮ್ಮ ಅತ್ಯಂತ ಶ್ರೇಷ್ಠ ಕೃತಿ ಅಂತ ಭಾವಿಸಿಕೊಂಡು ಈ ದೇಶದ ಮೂಲ ಚಿಂತನೆಯನ್ನು ಉದ್ವಸ್ತಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾರೋ ಅಂತ ಓಲ್ಗಾ ಗಂಗಾ ನನ್ನ ಕೃತಿ ಅಂತ ಭಾವಿಸ್ತಾರೆ. ಇದರಲ್ಲಿ ಯಾವುದರಲ್ಲೂ ಕೂಡ ಮೂಲ ಗಣಪತಿಯನ್ನು ಉಲ್ಲೇಖ ಮಾಡಿರುವಂತ ನಮ್ದು ಯಾವುದೇ ಶಾಸ್ತ್ರ ಗ್ರಂಥಗಳಿಲ್ಲ, ಯಾವುದೇ ಪುರಾಣದ ಗ್ರಂಥಗಳಿಲ್ಲ, ಯಾವುದೇ ಮೂಲ ಗ್ರಂಥಗಳು ಯಾವುದೂ ಇಲ್ಲದೆ ಈ ಮೂಲ ಗ್ರಂಥಗಳ ಮೇಲೆ ನಡೆದಿರುವಂತಹ ವ್ಯಾಖ್ಯಾನವನ್ನು ಹಿಡ್ಕೊಂಡು ನಾನೊಂದು ಕತೆ ಬರೋದು ಪ್ರಶ್ನೆ ಮಾಡ್ತೀನಿ ಅಂತ ಹೇಳೋದಿದೆಯಲ್ಲ, ಇದೇ ಅತ್ಯಂತ ದೊಡ್ಡ ಆತಂಕ. ಡಾವಿಂಚಿ ಕೋಡ್ಗೂ ಮತ್ತು ಇದಕ್ಕೂ ನೀವು ದಯವಿಟ್ಟು ಕಂಪೇರ್ ಮಾಡಬೇಡಿ. ಯಾಕೆಂದ್ರೆ ಡಾವಿಂಚಿ ಕೋಡ್ನ ವಿಚಾರವೇ ಬೇರೆ ಇದೆ, ಇದರ ವಿಚಾರ ಬೇರೆ ಇದೆ. ನೀವು ಬಹುಶಃ ಗಣೇಶಯ್ಯನವರು ಇದನ್ನು ಒಪ್ಕೋಬೇಕು ಅಂತ ನನಗೆ ಅನ್ಸುತ್ತೆ. ಚಕ್ರವರ್ತಿ ಅವರಿಗೆ ಒಂದು ಮನವರಿಕೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನಿಲ್ಲಿ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೀನಿ. ಇದರ ಮೂಲ ಯಾರೋ, ನಾನಿಲ್ಲಿ ಒಳ್ಳೆ ಈ ಡಾರ್ವಿನ್ ಥಿಯರಿಗೆ ಒಬ್ಬ ವೈಲ್ಡ್ ಆಗಿದ್ದಂತೆ, ಹಕ್ಸ್ಲಿ ಅಂತ. ಈ ಡಾರ್ವಿನ್ ಯಾವತ್ತೂ ಬರ್ತಾ ಇರಲಿಲ್ಲ ಮುಂದೆ. ಆ ವೈಲ್ಡ್ ಆಗಿ ಹಕ್ಸ್ಲಿ ಬಂದು ಎಲ್ಲವನ್ನೂ ಪ್ರತಿಪಾದಿಸ್ತಾ ಇದ್ದ, ಅಥವಾ ಅದನ್ನ ನಾವು ಅವನ ತತ್ವನ ಪ್ರಚಾರ ಮಾಡ್ತಾ ಇದ್ದ. ಆ ಸ್ಥಿತಿ ನನಗೆ ಓದ್ಬಿಡಿ, ನಾನು ವೈಲ್ಡ್ ಆಗಿ ಆಗ್ಬಿಟ್ಟಿದ್ದೀನಿ ಇಲ್ಲಿ ಯೋಗೀಶ್ವರ ಪರವಾಗಿ. ನಾನು ಯಾವುದೇ ರೀತಿಯಲ್ಲಿ ಯೋಗೀಶ್ವರ ಪರವಾಗಿ ಇದ್ದೀರಿ ಅಂತ ಒಂದೇ ನಿಮಿಷ ಯೋಗೀಶ್ವರ ಹೇಳಿರೋದು ಎಲ್ಲವೂ ಸರಿ ಅಂತ ನಾನು ಸರಿ ಅಂತ ನಾವು ಒಪ್ಕೊಳ್ಳೋದು ಅವಾಗ ಹೇಳಿದ್ದೀನಿ. ಆಯ್ತಾ? ಹಾಗಾಗಿ ಇನ್ನೊಂದು ಇನ್ಫ್ಯಾಕ್ಟ್ ಇದೇ ಪ್ರಶ್ನೆಗೆ ನಾನು ಪ್ರಶ್ನೆ ಮಾಡಿದೆ, ಇವತ್ತು ಬೆಳಿಗ್ಗೆ ಕೂಡ ಪ್ರಶ್ನೆ ಮಾಡಿದೆ ಯೋಗೀಶ್ ಅವರಿಗೆ. ನಾನು ಅವಾಗಲೇ ಹೇಳಿದ್ನಲ್ಲ, ನೀವೆಲ್ಲದಕ್ಕೂ ಆಕಾರಗಳು ಕೊಡಬೇಕಾಗಿತ್ತು ಅಂತ ಹೇಳಿದ ಅಷ್ಟೇ ಅಲ್ಲದೆ ನಾನು ಇನ್ನೊಂದು ಪ್ರಶ್ನೆ ಮಾಡಿದೆ, ಎಲ್ಲಿಂದ ಸಿಕ್ತು ನಿಮ್ಗೆ ಉದಾಹರಣೆಗೆ ಅವನ ಅರಣ್ಯಕ ಪುರಾವೆಗಳು ಬೇಕಾಗತ್ತೆ ಅಂತ. ಅವರು ಯಾಜ್ಞಿಕ ಏನೋ ಯಾಜ್ಞವಲ್ಕರ ಇದು ಬರಹ ಓದಿದ್ದೀನಿ ನಾನು ಅಂತಂದ್ರು. ಎಷ್ಟು ಮಟ್ಟಿಗೆ ಓದಿದಾರೆ ಅದು ಬೇರೆ ವಿಷಯ. ಆದ್ರೆ ನಾನು ಕೂಡ ಆ ಪ್ರಶ್ನೆಗಳು ಹಾಕಿದ್ದೀನಿ ಅವರಿಗೆ, ಇಲ್ಲ ಅಂತಲ್ಲ. ಆರತಿ ಅವರ ಹಾಗೆ ಚಕ್ರವರ್ತಿ ಅವರ ಇಲ್ಲಿಲ್ಲ, ಅದೇ ಹೇಳ್ಕೊಟ್ಟಿದ್ದು ನಾನು. ಅವರು ಓದಿದ ಅಥವಾ ಆಧರಿಸಿದ ಎಲ್ಲಾ ಪುರಾಣಗಳು ಅಥವಾ ವೇದಗಳು ಇಲ್ಲಿಲ್ಲ ಅಂತ ಹೇಳಕ್ ನಾನು ಕೊಟ್ಟಿದ್ದೀನಿ. ರೈಟ್, ಒಂದ್ ನಿಮಿಷ ಆರತಿ ಅವರೇನೋ ಹೇಳಕ್ ಇಷ್ಟಪಡ್ತಿದ್ದಾರೆ. ಹೇಳಿ ಆರತಿ ಅವರೇ, ಮಾತಾಡಿ. ಅಲ್ಲ ನೋಡಿ, ಈಗ ಮನುಸ್ಮೃತಿಯಲ್ಲಿದೆ, ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿದೆ. ಓಪನ್ ಆಗಿ ಹೇಳುವಾಗ ಯಾವ ವಾಕ್ಯ ಎಲ್ಲಿದೆ ಅದನ್ನ ಬಿಬ್ಲಿಯೋಗ್ರಾಫಿ ಆಧಾರ ಇಟ್ಕೊಂಡು ಹೇಳಿದ್ರೆ ಯಾವ ಅಧ್ಯಾಯದಲ್ಲಿದೆ ಅದನ್ನು ಕೇಳಿದೆ. ಪ್ರಿಫೇಸ್ ನಲ್ಲೇ ಇದನ್ನ ಸ್ಪಷ್ಟಗೊಳಿಸಿದ್ದಾರೆ. ಇದು ಸಂಶೋಧನಾ ಕೃತಿಯಲ್ಲ, ಒಂದು ಕಾದಂಬರಿ. ಒಂದು ಕಾದಂಬರಿಯನ್ನ ನಾನು ಬರೀಬಹುದು, ನೀವು ಬರೀಬಹುದು, ನನ್ನ ಇಷ್ಟಕ್ಕೆ ತಕ್ಕಂತೆ ಯಾವ ದಿಕ್ಕಿನಲ್ಲಿ ಬೇಕಿದ್ರು ಕರ್ಕೊಂಡು ಹೋಗ್ಬೋದು. ಇದಕ್ಕೆ ಇಷ್ಟು ಬೆಲೆ ಕೊಡ್ತಿರೋದೇ ತಪ್ಪು ಅಂತ ನನಗೆ ಅನ್ಸೋದು. ಒಂದೇ ಒಂದು ಉದ್ದೇಶ, ಇದೊಂದು ಪಿತೂರಿ ಅಲ್ಲದೆ ಮತ್ತೇನೂ ಅಲ್ಲ, ಇದಕ್ಕಿಂತ ಹೆಚ್ಚೇನೇನೂ ಇಲ್ಲ. ನೀವು ಹೇಳಿದ್ದು ಬಹಳ ಸತ್ಯ. ಇನ್ಫ್ಯಾಕ್ಟ್ ನಾನು ಯೋಗೇಶ್ ಅವರಿಗೆ ಹೇಳಿದೆ, ನೀವು ಆ ಕಾದಂಬರಿ ಬರೀಬೇಕಾದ್ರೆ ಸಂಶೋಧನಾತ್ಮಕ ಅಂತ ನೀವೇ ಹೇಳೋದ್ರಿಂದ ಅಲ್ಲಲ್ಲಿ ಆಕಾರಗಳನ್ನ ನೀವೇ ಕೊಡಬೇಕಾಗಿತ್ತು. ಅದರ್ವೈಸ್ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಓದೋರು ಗೊತ್ತಾಗಲ್ಲ, ನೀವು ನಿಜವಾಗ್ಲೂ ಏನು ರೆಫರ್ ಮಾಡಿದಾರೆ ಅಂತ ಗೊತ್ತಾಗಲ್ಲ ಅಂತ. ಆ ವಿಷಯದಲ್ಲಿ ನಾನು ನಿಮ್ಮ ಪರವಾಗಿದ್ದೀನಿ. ಹಾಗಂತ ಹೇಳ್ಬಿಟ್ಟು ನಾನು ಯೋಗೇಶ್ ಪರವಾಗಿದ್ದೀನಿ ಅಂತಲೂ ಅಲ್ಲ, ಇಲ್ಲಿ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ನನಗಿಷ್ಟ ಆಗಿದ್ದು ಆರತಿಯವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನನಗಿಷ್ಟ ಆಗಿದೆ ಅಂತಂದರೆ, ಈ ಪುಸ್ತಕದಲ್ಲಿ ಒಂದು ಸಂಶೋಧನೆಯ ಪ್ರಯತ್ನ ಇದೆ. ನಮ್ಮ ಚರಿತ್ರೆಯನ್ನು, ನಮ್ಮ ಇತಿಹಾಸವನ್ನು, ಪುರಾಣವನ್ನು ಬೇರೆಯ ದೃಷ್ಟಿಕೋನದಲ್ಲಿ ನೋಡುವಂತಹ ಒಂದು ಪ್ರಯತ್ನ ಇದೆ. ಆ ಪ್ರಯತ್ನಕ್ಕೆ ನಾವು ಮೆಚ್ಚಬೇಕು. ಸಂಶೋಧನೆಗೆ ಪುರಾವೆ ಎಲ್ಲಿಂದ ಬಂತು ಅನ್ನೋದು ಪ್ರಶ್ನೆಯಲ್ಲಿ ಅದನ್ನ ನಾವು ಚರ್ಚಿಸಬೇಕು, ಅದರ ಫಲಿತಾಂಶ ನಾವು ಚರ್ಚಿಸಬೇಕು. ಅದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಾಗಾಗಿ ನಾನು ಇವತ್ತು ಹೇಳಿ ಆರತಿ ಅವರೇ, ಹೇಳಿ, ಮಾತಾಡಿ ಹೇಳಿ. ಅಲ್ಲ, ಈಗ ನನ್ನ ಪಾಯಿಂಟ್ ಏನಪ್ಪಾ ಅಂದ್ರೆ, ಬೇರೊಂದು ದೃಷ್ಟಿಯಲ್ಲಿ ನೋಡೋದು ತಪ್ಪಲ್ಲ. ಆದರೆ ಆ ಮೂಲ, ಇವಾಗ ಗಂಗಾ ನದಿಯನ್ನೇ ಆಧರಿಸಿ ಅದು
ಗೋಮುಖದಿಂದ ಗಂಗಾಸಾಗರವರೆಗೂ ಹರ್ಕೊಂಡ್ಬರುತ್ತೆ ಒಂದು ಕ್ರಮದಲ್ಲಿ. ಅದಕ್ಕೆ ಹಲವಾರು ಟ್ರಿಬ್ಯೂಟರಿ ಸೇರ್ಕೊಳ್ಳುತ್ತೆ, ಉಪನದಿಗಳು, ಆ ಡಿಸ್ಟ್ರಿಬ್ಯೂಟರೀಸ್ ಇರುತ್ತವೆ. ಅದನ್ನೇ ಸಂಶೋಧನೆ ಮಾಡಿದ್ರೆ ಅದು ಗಂಗೆಯ ಬಗ್ಗೆ ಸಂಶೋಧನೆ ಆಯಿತು. ಎಲ್ಲೋ ಸೌತ್ ಇಂಡಿಯಾಲಿ ಎಲ್ಲೋ ದಕ್ಷಿಣ ಭಾರತದ ಒಂದು ಸಣ್ಣ ತೊರೆ ತೊಗೊಂಡ್ಬಿಟ್ಟು ಅದನ್ನೇ ನಾನು ಗಂಗೆ ಅಂತ ಭಾವಿಸ್ಕೊಂಡು ಅದನ್ನ ವಿಮರ್ಶೆ ಮಾಡ್ತೀನಿ ಅಂದರೆ ಅದು ತಪ್ಪಾಗುತ್ತೆ. ಇವಾಗ ವೇದ ಪ್ರಣೀತವಾದ ಅದೇ ಗಣೇಶ ಪುರಾಣ ಪ್ರಣೀತನಾದವನು ಕಾವ್ಯಗಳಲ್ಲಿ, ನಮ್ಮ ಪರಂಪರೆಯಲ್ಲಿ, ನಮ್ಮ ಜನಜೀವನದಲ್ಲಿ, ಜಾನಪದದಲ್ಲಿ, ನಮ್ಮ ಭಕ್ತಿಯಲ್ಲಿ ಎಲ್ಲ ಸೇರಿಕೊಂಡಿರುವಂತಹ ಮಹಾಗಂಗೆಯಂತಹ ಗಣಪತಿಯ ತತ್ವ ಯಾವುದಿದೆಯೋ ಅದರ ಬಗ್ಗೆ ವಿಮರ್ಶೆ ಮಾಡೋದಿದ್ರೆ ಮೂಲವನ್ನು ಇಟ್ಕೊಂಡು, ನಾನು ಹೇಳೋದು ಮೂಲದಿಂದ ಸಂಪೂರ್ಣ ಭಿನ್ನವಾದ್ರೆ ಇದಕ್ಕೆ ಸಂಬಂಧವೇ ಇಲ್ಲ. ಇವ್ರು ಹೇಳೋ ಗಣಪತಿ, ವೇದದಲ್ಲಿ ಪ್ರಣೀತವಾದ ಗಣಪತಿ ಬೇರೆ ಬೇರೆ ಅಂತ ಹೇಳಿ ನಾವು ಯಾರೂ ತಂಟೆಗೆ ಹೋಗೋದಿಲ್ಲ. ಬೇರೆ ಯಾರೋ ಗಣೇಶ ಅನ್ನೋ ವ್ಯಕ್ತಿಯ ಹೆಸರು ಬಗ್ಗೆ ಅವ್ನು ಬರ್ದಿದ್ದಾನೆ ಅಂತ ಹೇಳ್ಬೋದು. ಆದ್ರೆ ಆ ವೇದ ಪ್ರಣೀತವಾದ ಗಣಪತಿ ದೇವತೆಯನ್ನ ಅವರು ಹೆಸರು ಹೇಳ್ಬಿಟ್ಟು ನಾನು ಬಂದ ಹಾಗೆ ನಾನು ನೋಡ್ತೀನಿ ಅಂದ್ರೆ, ಈಗ ಸೂರ್ಯನನ್ನ ನೋಡಿದ್ಮೇಲೆ ಸೂರ್ಯನನ್ನೇ ಬಗ್ಗೆನೇ ಥಿಯರಿ ಬರಬೇಕು. ಇನ್ಯಾವುದೋ ನಕ್ಷತ್ರ ನೋಡ್ಬಿಟ್ಟು ಹೇಳಿದ್ರೆ ವೇದ ಪ್ರಣೀತವಾದ ಭಾರತೀಯ ಜೀವನದಲ್ಲಿ ಸೇರಿರುವ ಗಣಪತಿಯ ಬಗ್ಗೆ ಇವ್ರು ಮಾತಾಡೋದಾದ್ರೆ ಇಲ್ಲಿವರೆಗೂ ಏನಾಗಿದೆಯೋ ಅದನ್ನೆಲ್ಲ ಅಕೌಂಟ್ಗೆ ಇಟ್ಕೊಂಡು ಮಾತಾಡ್ಬೇಕು. ಅವ್ರಿಗೆ ಅನ್ಸಿದೆಲ್ಲ ಹೇಳ್ಕೊಂಡು ಹೋಗೋ ಹಾಗಿಲ್ಲ. ವೈಯಕ್ತಿಕ ನಂಬಿಕೆಗಳನ್ನ ಅಲ್ಲಿ ಹೇರ್ಬಿಟ್ಟು ಅದೇ ಸರಿ ಅನ್ನೋ ತರ ಹೇಳೋದು ತಪ್ಪಾಗುತ್ತೆ. ಇವರೆಲ್ಲ ಪ್ರಾಬ್ಲಮ್ ಏನ್ ಗೊತ್ತಾ, ನಾವು ಎಲ್ಲಿ ಬಿಬ್ಲಿಯೋಗ್ರಫಿ, ಸತ್ಯ, ಸಂಶೋಧನೆಯ ಅಂಶಗಳನ್ನು ಪ್ರಶ್ನಿಸಿದಾಗ ಇಲ್ಲ ಇದೊಂದು ಕಾದಂಬರಿ ಅಂತ ಹೇಳ್ಬಿಡ್ತಾರೆ. ಅಯ್ಯೋ ಕಾದಂಬರಿ ತಾನೇ ಆಫ್ಟರ್ ಅಂದ್ರೆ, ಇಲ್ಲ ನಾನು ತುಂಬ ಸಂಶೋಧನಾತ್ಮಕವಾಗಿ ಬರ್ದೀನಿ ಅಂತಾರೆ. ಈ ಬಗ್ಗೆ ಹಿಪಾಕ್ರೆಟಿಕ್ ಥಿಂಕಿಂಗ್. ಬೆಳಗ್ಗೆ ನಾನು ಒಂದು ಟಿವಿ ಶೋನಲ್ಲಿ ಆ ಯೋಗೇಶ್ ಮಾಸ್ಟರ್ ಅವ್ರು ಮಾತಾಡಿದ್ದನ್ನು ಕೇಳಿದೆ. ಅಲ್ಲಿ ಅವ್ರಿಗೆ ಮಾತಾಡಕ್ಕೆ ಆಗ್ತಾ ಇರ್ಲಿಲ್ಲ. ಹಿ ಕುಡ್ ನಾಟ್ ಸಪೋರ್ಟ್ ಹಿಮ್ಸೆಲ್ಫ್. ಹೇಗೆ ಅಂತ ಕೇಳಿದ್ರೆ ಸಮರ್ಥಿಸ್ಕೊಳಕ್ ಆಗ್ತಿಲ್ಲ. ಸುಮ್ಮನೆ ಒಂಥರ ನೋಡ್ತಾ ಇದ್ರು ಅವರು. ದಟ್ ಶೋಸ್ ದಟ್ ಅವರಲ್ಲಿ ಹಿ ಡಸಂಟ್ ಮೀನ್ ವಾಟ್ ಹಿ ಸೇ. ಸುಮ್ಮನೆ ಏನೋ ಒಂದು ಚಪ್ಪಲಕ್ಕೆ ಹೇಳಿದ್ದಾರೆ, ಹಿ ಡಸಂಟ್ ಮೈಂಡ್ ಟು ಸೇ. ಇದು ತುಂಬಾ ತಪ್ಪು. ಸಂಶೋಧನೆ ಮಾಡಬೇಕು, ವಿಮರ್ಶೆ ಮಾಡಬೇಕು, ಸತ್ಯಕ್ಕೆ ಹತ್ತಿರವಾಗಿ ಮಾಡಬೇಕು. ಅನ್ಸದನ್ನೆಲ್ಲ ಸಂಶೋಧನೆ ಅಂತ ಹೇಳಿ ಯಾವ್ಯಾವುದೋ ಆಧಾರ ತಗೊಂಡು, ಅಲ್ಲಿ ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ರು ಅದೊಂದು ದಾಖಲೆ, 100 ವರ್ಷದ ಹಿಂದೆ ಯಾರೋ ಒಂದು ಅವ್ರು ಹೇಳಿದ್ರು, ಹೀಗೆ ಎಲ್ಲರ ಜನಾಭಿಪ್ರಾಯವನ್ನೆಲ್ಲ ನಾವು ಒಂದು ತತ್ವ ಗಂಭೀರವಾದ ಸಂಶೋಧನೆ ಅಂಶಗಳು ಮಾಡ್ಕೊಳ್ಳೋ ಹಾಗಿಲ್ಲ. ಸಂಶೋಧನೆಗೆ ಪುರಾವೆ ಅಂತಂದ್ರೆ ಆ ಮೂಲ ವಿದ್ವಾಂಸರು, ಅರ್ಥ ಮಾಡ್ಕೊಂಡವರು, ಸಾಧಕರು, ಅನುಷ್ಠಾನದಲ್ಲಿ ತಂದಂಥವ್ರು ಮತ್ತು ಲಿವಿಂಗ್ ಟ್ರೆಡಿಷನ್ಸ್ ಅಲ್ಲಿ ಏನಿದೆಯೋ ಅದನ್ನು ಆಧರಿಸಬೇಕು. ಅದು ಸಂಶೋಧನೆ. ಮನ್ಸಿಗೆ ಬಂದವರೆಲ್ಲ ಒಂದೊಂದು ಹೇಳ್ತಾರೆ, ಎಲಿಫೆಂಟ್ ಗಾಡ್, ಮಂಕಿ ಗಾಡ್ ಅಂತೆಲ್ಲ ಬೈತಾರೆ ನಮ್ಮ ದೇವತೆಗಳನ್ನ ಕ್ರಿಶ್ಚಿಯನ್ಸು ಕೆಲವರೆಲ್ಲ. ಅದನ್ನು ಕೂಡ ನಾವು ಸಂಶೋಧನೆ ಅಂಶ ಮಾಡ್ಕೊಳ್ಳೋ ಹಾಗಿಲ್ಲ. ನಾವು 10 ಬೈಬೋರು ಅವ್ರ ಬಗ್ಗೆ. ಸೊ ಮೂಲದಲ್ಲಿ ಯಾರು ಅಭ್ಯಾಸ ಮಾಡಿದ್ದಾರೆ, ಮೂಲ ಪರಂಪರೆಯಲ್ಲಿ ಏನಿದೆ ಅದನ್ನ ತಿಳ್ಕೊಳ್ದೆ ಆಚೆ ಹೋಗ್ಬಿಟ್ಟು ಬಾಯಿಗೆ ಬಂದಂಗೆ ಹೇಳಿದ್ರೆ ಅದನ್ನ ಸಂಶೋಧನೆ ಅಂತ ಒಪ್ಕೊಳಕ್ ಆಗೋದಿಲ್ಲ. ಅದು ಅನ್ಯಾಯ ಆಗತ್ತೆ, ತುಂಬಾ ನೋವಾಗತ್ತೆ. ಭಾವನೆಗಳಿಗೆ ಮಾಡುವ ಅನ್ಯಾಯ ಅಂತ ತಿಳ್ಕೊಳ್ತೀನಿ. ಅದನ್ನ ವಿಮರ್ಶೆ ಅಂತ ದಯವಿಟ್ಟು ಕರಿಬೇಡಿ. ಅದು ಒಂದು ಬಗ್ಗೆ ವಿತಂಡವಾದ, ಮಂಡನೆಗೆ ಅವಕಾಶ ಇಲ್ಲದ ವಿತಂಡವಾದ. ಈ ಒಂದು ಬುಕ್ ನಲ್ಲಿ ಗಣೇಶ ಅನ್ನುವಂಥ ಒಂದು ದೇವತೆ ಬಗ್ಗೆ, ಗಣೇಶನ ಬಗ್ಗೆ ಸಾಕಷ್ಟು ಕ್ರೂರಿಯಾತ ಹಾಗೆ ಹೇಗೆ ಅಂತೆಲ್ಲ ಬಿಂಬಿಸಲಾಗಿದೆ. ಆದ್ರೆ ಗಣೇಶನ ಆ ಒಂದು ಅದ್ಭುತವಾದಂಥ ದೈವತ್ವದ ಶಕ್ತಿ ಜೊತೆಗೆ ಆ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ದೇರ್ ಇಸ್ ನೋ ಅದರ್ ಬೆಟರ್ ಪರ್ಸನ್ ದನ್ ಯು ಅಂತ ನಾನು ಅನ್ಕೊಳ್ತೇನೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಒಂದು ಪುಟ್ಟ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಒಂದು ಪುಟ್ಟ ಬ್ರೇಕ್ ಇರುತ್ತೆ. ಈಗ ನಾನು ಮತ್ತೆ ಚರ್ಚೆಯನ್ನ ಮುಂದುವರಿಸ್ತೀನಿ.